ಮಾಡಿ ಜಾಗೆ ವಾಪಸ್ ಕಳಿಸಿದಾರಂತೆ. ಅದಕ್ಕಾಗಿ ಈ ಪ್ರತಿಭಟನೆಯನ್ನು ಪಾಲ್ಗೊಳ್ತೇವೆ. ತಾವೆಲ್ಲರೂ ಶಾಂತಿಯನ್ನು ವಹಿಸಬೇಕು. ನೀವು ಸರ್ವೆ ಇನ್ನೊಂದು 8 ದಿವಸ ಬಿಟ್ಟು ಮಾಡಿರಿ, ಅದೇನೋ ಮಾಡಿರಿ. ನಮ್ಗೆ ಅದು ಜಾಗ ಇವತ್ತು ತೆರವು ತೆರವು ಮಾಡಿ ಆ ಜಾಗಕ್ಕೆ ಎನ್ವಸಿ ಕೊಡ್ರಿ ನಮ್ಗೆ. ಅಲ್ಲ ನೀವು ಹಂಗೆ ಕೊಡ್ರಿ ಅಂತಂದ್ರೆ ಎಲ್ಲದೂ ಸಮಸ್ಯೆ ಆಗ್ತಾವೆ. ಯಾಕೆ ಸರ್? ಗೌಟಣದಾಗೆ ಬೇರೆ ಬಿಲ್ಡಿಂಗ್ಗಳು ಇದಾವೆ, ಅವನ್ನು ತೆಗಿಸ್ರಿ ಅಂತ ಅವ್ರು ಹಠ ಮಾಡ್ತಾರೆ. ಅಲ್ಲ ಸರ್, ಒಬ್ಬರು ಕೇಳ್ತೀರಿ, ಊರ್ ಮಂದಿ ಕೇಳ್ತೀರಿ ನೀವು. ಆಮೇಲೆ ಎಲ್ಲರೂ ಕೇಳ್ಬೇಕಲ್ಲ. ನಾವೇನು ನಮ್ಮ ಸ್ವಂತ ಅಂತ ಒಬ್ಬರದೇ ಕೇಳ್ತಾ ಇದ್ದಾರೆ. ನಾವು ಸ್ವಂತ ಕೇಳಬಲ್ಲ ಸರ್, ಸಾರ್ವಜನಿಕವಾಗಿ ಮಾಡ್ಬೇಕು ಅಂತಾರೆ ಅವರು. ಮತ್ತೆ ಇವತ್ತಿನ ಮಟ್ಟ ಇವ್ರು ಏನ್ ಮಾಡಿದ್ರು ಸರ್? ಪಿಡಿಒ ಅವರು ಅವ್ರದ್ದೇ ಕೇಳೋದು ಬರೋದಿಲ್ರಿ. ಅವ್ರಿಗೆ ಶೆಡ್ ಹಾಕಕ್ ಕೊಟ್ಟಿದ್ದೀರಾ? ಎಷ್ಟು ಯಾರು ಕೊಟ್ಟಿದ್ದಾರೆ ಸರ್? ಯಾರು ಹೇಳಿದ್ದಾರೆ? ಈಗ ಒಂದು ಸರ್ವೆ ಆಗ್ಬೇಕು ನೋಡಿ ಸರ್, ಜಾಗೆ ನೋಡಿ ಸರ್. ನೋಟಿಸ್ ಕೊಟ್ಟಿದ್ದೀವಿ. ಎಷ್ಟು ದಿವಸ ಬೇಕ್ರಿ ನೋಟಿಸ್ ಕೊಡಾಕ? ಅವ್ರಿಗೆ ಟೈಮ್ ಬೇಕಲ್ಲ ತೆಗಿಯಕ್ಕೆ. ಈಗ ಎಷ್ಟು ದಿನದಿಂದ ಇರ್ತದೆ ಶೆಡ್? ನಿಮ್ ಜಾಗ ಟೈಮ್ ಕೊಟ್ಟಿದ್ದೆ ಯಾವಾಗ? ಅದೇ ನಾವೇನು ಜಾಗ ತೋರಿಸಿದಲ್ಲ ಸರ್, ಅದು ಜಾಗ ನಮ್ಮ ಮಕ್ಕಳಿಗೆ ನಮ್ಮ ಏರಿಯಾಕ್ಕೆ ಸಂಬಂಧಪಟ್ಟಿದ್ದ ಜಾಗ ಐತ್ರಿ ಅದು. ಮತ್ತು ಅಲ್ಲಿ ನಮ್ಮ ಮಕ್ಕಳಿಗೂ ಅನುಕೂಲ ಐತ್ರಿ ಅದಲ್ಲಿ. ಅಂದರೆ ಯಾವುದೇ ರೀತಿ ಬಸ್ಗಳದಾಗಲಿ ಯಾವುದೇ ಏನೂ ತೊಂದರೆ ಇಲ್ಲರಿ. ಅದು ಸೈಡ್ ಇದೆ ಸರ್. ಅದು ಜಾಗ ಅಲ್ಲಿ ಅಂಗನವಾಡಿ ಕಟ್ಟಲಿಕ್ಕೆ ಯೋಗ್ಯನೂ ಇದೆ. ಅದು ಪಂಚಾಯತಿ ಜಾಗನೂ ಹೌದ್ರಿ. ಅದು ಅದನ್ನು ನೀವು ಫೈನಲ್ ಮಾಡಿ ಅದನ್ನ ತೆರವು ಮಾಡಿ ನಮಗೊಂದು ಎನ್ಒಸಿ ಕೊಟ್ರಿ ಅಂದ್ರೆ ನಾವು ಇದನ್ನ ಹಿಂದೆ ತಗೋತೀವ್ರಿ. ನಾವು ಯಾವುದೇ ನೀವು ಆಶ್ವಾಸನೆ ಕೊಟ್ಟು ನಾವು ಇದು ತಗೊಳ್ಳಲ್ಲ ಸರ್. ನಾವು ಆಶ್ವಾಸನೆಗೆ ನಾವು ಯಾವತ್ತೂ ಈಗ ಮಣಿಯಂಗಿಲ್ಲ ಸರ್. ಏನ್ ಒಂದ್ ನೋಡಿ, ನಾವೇನ್ ಜಾಗ ಫೈಂಡ್ ಔಟ್ ಮಾಡಿದೇವಲ್ಲ ಸರ್, ಆ ಜಾಗದಲ್ಲಿ ಅಂಗನವಾಡಿ ಮಾಡಿರೋ ಜಾಗ ಗೌಟನೇ ಇರೋದು. ಗೌಟಾಣನೇ ಸರಿ. ಆ ಜಾಗದಲ್ಲಿ ಅಂಗನವಾಡಿ ಬಿಲ್ಡಿಂಗ್ 30x40 ಬೇಕು, 30-40 ಜಾಗ ಬೇಕು. ಆ ಜಾಗ ಇದೆಯಾ ಇಲ್ಲೋ ನೋಡ್ಬೇಕು, ಚೆಕ್ ಮಾಡ್ಬೇಕು. ಯಾಕಂದ್ರೆ ರಸ್ತೆನೂ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ರಸ್ತೆ ಹಿಂದ್ಗಡೆ ಬರುತ್ತೆ ಸರ್, ಅದು ಮುಂದೆ ಬರಲ್ಲ ಸರ್. ಅದು ರಸ್ತೆ ನೋಡೋಣ, ಸರ್ವೆ ಮಾಡಿಸ್ಕೊಂಡು ಇದೆ ಸರ್. ನಾವು ಅದನ್ನು ಸರ್ವೆ ಮಾಡಿಸಿದ್ಮೇಲೆ ಗೊತ್ತಾಗುತ್ತೆ. ಸರ್ವೆ ಮಾಡ್ಲಾರ್ದೆ ಹೆಂಗಲ್ಲ ಸರ್. ಅವತ್ತು ಬೇಕಂದ್ರೆ ಎಲ್ಲಿ ಸಿಗಲ್ಲ ಸರ್. ಅದರಲ್ಲಿ ಇದ್ದದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ನಮಗೆ ಕಟ್ಟಿ ಕೊಡ್ಬೇಕು ಸರ್. ಇದ್ದದ್ರಲ್ಲಿ ನಮಗೆ ಗೈಡ್ಲೈನ್ಸ್ ಇದೆ. ಇದೇ ಸೈಜಿನ ಅಂಗನವಾಡಿ ಕಟ್ಟಡ ಕಟ್ಟಬೇಕು ಅಂತ. ಅದನ್ನು ಚೇಂಜ್ ಮಾಡೋಕ್ಕೆ ನಮಗೆ ಪವರ್ ಇಲ್ಲ. ನಮಗೆ ಮಾಡೆಲ್ ಡ್ರಾಯಿಂಗೇ ಬಂದಿದೆ. ಅಲ್ಲ ಸರ್, ಈ ಲೆಟರ್ ಇವತ್ತು ಹೇಳ್ತಾ ಇದ್ದಾರೆ ಸರ್ ಅವರು. ಇವತ್ತು ಹೇಳ್ತಾ ಇದ್ದಾರೆ ಸರ್. ಇದು ಇವತ್ತು ಈ ಲೆಟರ್ ಸರ್ವೆ ಒಟ್ಟಿಗೆ ಬಂದಿದ್ದಾಗ ಮಾಡ್ಬೇಕಿತ್ತಲ್ಲ. ಸರ್ವೆ ಬರ್ತಿರೋದ್ರಿಂದ ಸರ್ವೆ ಒಟ್ಟಿಗೆ ಅಡ್ಡಾಡ್ತಿದ್ವಿ ನಾವು. ಸರ್ವೆ ಮಾಡಿಸ್ ಬರ್ರಿ ಸರ್ ಅಂತ ಹೇಳಿ ನಾವು ನಿಮ್ಮ ಒಟ್ಟಿಗೆ ಬರ್ತಿದ್ವಿ. ಅಲ್ಲಲ್ಲ ಸರ್, ನಮ್ಗೆ ಅದು ಬೇಕಾಗಿಲ್ಲ ಸರ್. ಇದನ್ನ ಹಾಕಿದ್ರಲ್ಲ ನೀವು ಅರ್ಜಿಯನ್ನ, ಅಲ್ಲಿ ತೋರಿಸ್ಬೇಕಿತ್ತಲ್ಲ. ಇದು ನೋಡಿ, ಯಾವಾಗ ಹಾಕಿದ್ದು, ಎಲ್ಲಿ ತೋರಿಸಿದ್ರ? 15/7/2024 ಹೇಳಿದ್ದು ಸರ್. ಈಗ ನಾವೇನು ಜಾಗ ಸರ್ವೆ ಮಾಡ್ಕೊಂಡು ಬರಬೇಕು. ಮತ್ತೆ ಎಲ್ಲ ಸರ್ವೆ ಮಾಡಿ ಮಾಡ್ಬೇಕು. ಸರ್ವೆ ಮಾಡ್ಬೇಕು ಸರ್. ಮಾಡ್ಬೇಕಂತಲ್ಲ, ಸರ್ವೆ ಮಾಡಿ. ಆದ್ರೆ ನಾವೇನು ಫೈಂಡ್ ಔಟ್ ಮಾಡಿದೇವಲ್ಲ, ನಮ್ಮ ಪಿಡಿಒ ಸರ್ ಅವರಿಗೂ ಕರ್ಕೊಂಡು ಹೋದ್ವಿ, ಮೆಂಬರ್ ಅವರಿಗೂ ಕರ್ಕೊಂಡು ಹೋಗ್ಬಿಟ್ಟು ಆ ಜಾಗೆಯನ್ನು, ಹೌದು ನಮ್ಮ ಜಾಗೆ ಗೌಟನ್ ಅಂತ ಇವರು ಹೇಳಿದ್ದಾರೆ, ನಮ್ಮ ಊರಿನವರು ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಆ ಜಾಗನ ಈಗ ಮಾಡಿ ಅದನ್ನ ತೆರವು ಮಾಡಿ ಅದನ್ನ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೀವು ಸರ್ವೆ ಮಾಡಿ ಎಲ್ಲ ಜಾಗೆ. ಮತ್ತೆ ಜಾಗದ್ದು ಹೇಳ್ತಾ ಇಲ್ಲ ನಾನು, ಇದೇ ಜಾಗದ್ದು ಹೇಳ್ತಾ ಇರೋದು. ನಮಗೆ 30-40 ಜಾಗ ಎಲ್ಲ ಜಾಗ ಬರ್ತಿದಾರಲ್ಲ ಸರ್ ಅವರು. ಅಂಗನವಾಡಿ ಅಷ್ಟೇ ಸರ್. ಒಂದ್ಸಲ ನೋಟಿಸ್ ಕೊಡ್ತೀರಿ ನೀವು? ಇಲ್ಲಿ ಬೇರೆ ಅಲ್ಲ. ಈಗ ನಾವು ಪಂಚಾಯತಿ ಜಾಗ ಕೊಡ್ಲಿಕ್ಕೆ ನಮ್ಗಾಗತ್ತಾ? ಅದು ನಮ್ಮಲ್ಲಿ ಏನ್ ಹಾಕಿದೆ ಪಂಚಾಯತಿಂದ ಸರ್ವೆ ಅಲ್ಲ. ನೀವು ಹೇಳಿದ್ರೆ ನೀವೇ ಬೇಕಾದ್ರೆ ಹಾಕಿದೆ ಅಂತ ಬರ್ದು ಕೊಡ್ರಿ, ನೋಡೋಣ. ನಾವು ಕೊಡ್ತೀವಿ. ಯಾರು ಅವ್ರು ನೋಡಿ, ಜಾಗ ನಮ್ ಜಾಗ, ಅದು ಸಂಬಂಧ ಏನು ನಮ್ಗೆ? ಈ ಗೌಟನ್ ಜಾಗ ಇದೆಯಲ್ಲ, ನಾವು ಕೊಡ್ಲಿಕ್ಕೆ ಯಾರು? ನಮ್ ಜಾಗ ಇದ್ರೆ ನಂಗೆ ಕೇಳಿದ್ರೆ ನಾವು ಕೊಡ್ತೀವಿ ಅಂತ ಹೇಳ್ಬೋದು. ಪಂಚಾಯತ್ ಸಮಿತಿ ಇರ್ಲಿಲ್ವಾ? ಪಂಚಾಯತಿ ಸಮಿತಿ ಇತ್ತಲ್ಲ ಅವತ್ತ, ಅವಾಗ ಹೇಳಿ ಪಂಚಾಯತಿಂದ ಅವ್ರಿಗೆ ಹೇಳಿ ಮಾಡಿಸಿರ್ಬೋದು. ಅಲ್ಲ, ನೀವು ಠರಾವ್ ಮಾಡ್ಕೊಂಡು ಜಾಗ ಬೇಕಲ್ಲ.
ಈಗ ಮತ್ತೆ ಬೇರೆ ಜಾಗ ಇಲ್ಲೇನ್ರಿ ಅಂಗನವಾಡಿ ಕಟ್ಟಕ್ಕೆ? ಸರ್ವೆ ಆದರೆ ಇದೆ ಸರ್, ಸರ್ವೆ ಮಾಡಿದ್ನಲ್ಲ ತಹಶೀಲ್ದಾರ್ ಕರೆಕ್ಟಾಗಿ ಸರ್ವೆ ಮಾಡಿಸ್ಕೊಟ್ರೆ ಈಗ ಈ ಜಾಗ ಪರ್ಟಿಕ್ಯುಲರ್ ಆಗಿ ಇವರು ಹೇಳಿದ್ದು ರಾಜು ಮೇಸ್ತ್ರಿ ಅಂತ ಹೇಳಿದ್ರಲ್ಲ, ಆ ಜಾಗ ಕೂಡ ಅಲ್ಲಿ ರಸ್ತೆ ಬರೋದ್ರಿಂದ ಅದನ್ನು ಸರ್ವೆ ಮಾಡೋದು, ಸರ್ವೆ ಮಾಡಿ ನಾವು ತೊಗೊಳ್ಬೇಕು. ರಸ್ತೆ ಬಿಟ್ಟು ಎಷ್ಟು ಉಳಿತದೆ ನೋಡ್ಬೇಕಾಗ್ತದೆ. ಒಳಗಡೆನೆ ಅದು ಅಂಗನವಾಡಿ ನಾವು ಏನಾದ್ರು ಒಂದು ಕೆಲಸ ಮಾಡಿಸ್ಲೇಬೇಕು. ಇಲ್ಲಂತಂದ್ರೆ ಅವರು ನಮ್ಮ ಏನಾದ್ರು ಕೆಲಸ ಆಗಿದೆಯಲ್ಲ ಸರ್, ಅವರು ನಮಗೆ ಹೇಳ್ತಾ ಇದ್ದಾರೆ ಡಿಸೆಂಬರ್ವರೆಗೆ ನೀವು ಜಾಗನ ತೆರವು ಮಾಡಿಕೊಡ್ಬೇಕು, ಜಾಗ ಅಲ್ಲಿದೆ ಅಲ್ಲಿ ನಮ್ಮ ಫೈಂಡ್ ಔಟ್ ಮಾಡಿಕೊಡಿ, ನಾನು ಅಲ್ಲಿ ಅಂಗನವಾಡಿ ಕಟ್ತೀನಿ ಅಂತೇಳಿ ಸರ್ ಥರ ಪಾಸ್ ಆಗಿತ್ತು ಸರ್. ಅಲ್ಲಿ ಜಾಗದ ಸ್ಥಳೀಯವಾಗಿ ಮಾಡಿ 7 ಹಳ್ಳಿ ಮೆಂಬರ್ಸ್ ತೆರವು ಮಾಡಿದವ್ರು ಸೈನ್ ಮಾಡ್ಯಾರ.